ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವು ದಿನಗಳಷ್ಟೇ, ಜಸ್ಟ್ 3 ದಿನ ಬಾಕಿ ಇರುವಂತದ್ದು. ಶ್ರೀರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ಭವ್ಯವಾದ ಶ್ರೀರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ ಅನ್ನೋದೇ ನಿಜಕ್ಕೂ ಭುವನದ ಭಾಗ್ಯ ಅಂತಾನೆ ಹೇಳ್ಬೋದು. ರಾಮನೂರು ಅಯೋಧ್ಯೆಯಲ್ಲಿ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ. ಉತ್ತರ ಪ್ರದೇಶದ ಸರಾಯು ನದಿಯ ದಡದಲ್ಲಿ ಇರುವಂತಹ ಅಯೋಧ್ಯೆ ರಾಮ ಮಂದಿರ ಇನ್ನೇನು ಜನವರಿ 22ಕ್ಕೆ ಉದ್ಘಾಟನೆಗೊಳ್ಳಲಿದೆ. ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಪೂಜಾ ಕೈಂಕರ್ಯವೂ ಕೂಡ ಶುರುವಾಗಿರುವಂತದ್ದು. ಪ್ರಭು ಪಟ್ಟಾಭಿಷೇಕಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಅಯೋಧ್ಯೆ ಗರ್ಭಗುಡಿ ಪೀಠದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಕೂಡ ಆಗಿದೆ. ಮಂದಿರದಲ್ಲಿ ವಿಗ್ರಹವನ್ನು ಕೂರಿಸುವಂತಹ ಕಾರ್ಯವೂ ಕೂಡ ಪೂರ್ಣಗೊಂಡಿದೆ. ಗರ್ಭಗುಡಿಗೆ ಈಗಾಗಲೇ ವಿಶೇಷ ಪೊಲೀಸ್ ಪಡೆ ಬಿಗಿ ಭದ್ರತೆಯನ್ನು ಕೂಡ ಆಯೋಜನೆ ಮಾಡಲಾಗಿರುವಂತದ್ದು. ಎಲ್ಲರೂ ಕೂಡ ಒಮ್ಮೆ ನಾವೀಗ ಎಲ್ಲರೂ ಪ್ಲಾನಿಂಗ್ಸ್ ಹೆಂಗ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಇಷ್ಟು ದಿನ ಬೇರೆ ಬೇರೆ ದೇಶಗಳಿಗೆ ವಿದೇಶಗಳಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದವರು ಇನ್ನು ಮುಂದೆ ರಾಮನೂರು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ನೆಕ್ಸ್ಟ್ ನಾವು ಪ್ರವಾಸ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಅದನ್ನೇ ಬುಕ್ ಮಾಡ್ಕೊಳ್ಳೋದು ಟಿಕೆಟ್. ನಾವು ರಾಮನನ್ನ ನೋಡ್ಬೇಕು ಅನ್ನೋದೇ ನಮಗೀಗ ಮೇನ್ ಅಜೆಂಡಾ ಆಗಿದೆ ಅನ್ನೋದು ಪ್ರವಾಸಿಗರ ಮನದಲ್ಲೂ ಕೂಡ ಬಂದಿರುವಂತದ್ದು. ಜನವರಿ 22ರ ಸುಮುಹೂರ್ತದಲ್ಲಿ ಅಯೋಧ್ಯೆಯಲ್ಲಿ ದಿವ್ಯವಾದ ಮತ್ತು ಭವ್ಯವಾದ ಶ್ರೀರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಜನವರಿ 22ಕ್ಕೆ ಇದು ಆ ಕ್ಷಣವನ್ನ, ಆ ಐತಿಹಾಸಿಕ ಗಳಿಗೆಯನ್ನ ನೆನೆಸ್ಕೊಂಡ್ರೇನೆ ಒಂದು ರೀತಿಯಾದಂತಹ ಪುಳಕ ಆಗುತ್ತೆ. ಜಗತ್ತಿನಾದ್ಯಂತ ಶತಕೋಟಿ ಹಿಂದೂಗಳು ಕೂಡ ಆ ಸದೃಶ್ಯವನ್ನ, ಆ ಮಂದಿರದ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಆ ಅಮೃತ ಗಳಿಗೆ ಈಗೇನು ಬಂದೇ ಬಿಡ್ತು, ಇನ್ನೇನು ಕೆಲವು ದಿನಗಳಷ್ಟೇ ಬಾಕಿ ಇದೆ. ಆ ಮಂದಿರ ನೀಲ ನಕ್ಷೆ ಮತ್ತು ವಿನ್ಯಾಸವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ. ಹಾಗಾದ್ರೆ ಶ್ರೀರಾಮಚಂದ್ರ ಮೂರ್ತಿಯ ಸ್ಥಾಪನೆ ಹೇಗೆ? ಹಾಗಾದ್ರೆ ಶ್ರೀರಾಮಚಂದ್ರನ ಮೂರ್ತಿಯ ಸ್ಥಾಪನೆ ಹೇಗಿದೆ, ಹೇಗ್ ನಡೀತಾ ಇದೆ? ಲಕ್ಷಾಂತರ ಭಕ್ತರ ಕನಸಿನ ಶ್ರೀರಾಮಚಂದ್ರ ಹೇಗಿರ್ತಾನೆ, ಆತನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದೀವಿ. ಪ್ರಭುವಿನ ಪಟ್ಟಾಭಿಷೇಕ ಇನ್ನೇನು 3 ದಿನದಲ್ಲಿ ಆಗೋಗ್ಬಿಡುತ್ತೆ. ಶ್ರೀರಾಮಚಂದ್ರ ಹೇಗಿದ್ದಾನೆ ಅನ್ನುವಂತಹ ಕಲ್ಪನೆ ಎಲ್ರಿಗೂ ಕೂಡ ಇದೆ. ರಾಜ್ ನ್ಯೂಸ್ ನಲ್ಲಿ ಅಯೋಧ್ಯೆ ರಾಮನ ಮೂರ್ತಿಯ ಚಿತ್ರಣವನ್ನ ನಾವು ನಿಮ್ಗೆ ತೋರ್ಪಡಿಸ್ತೀವಿ. ನಿನ್ನೆ ಬಾಲರಾಮನ ವಿಗ್ರಹವನ್ನ ಶುಚಿಗೊಳಿಸುವ ಪ್ರಕ್ರಿಯೆ ಕೂಡ ನಡೀತು. ಕೇಸರಿಯಲ್ಲಿ ಮುಳುಗಿಸ್ತಾರೆ, ಶುದ್ಧೀಕರಣ ಮಾಡ್ತಾರೆ. ಬಳಿಕ ತುಪ್ಪದಲ್ಲಿ ಮುಳುಗಿಸಿ ಶ್ರೀರಾಮನನ್ನ ತುಪ್ಪದಲ್ಲಿ ಹಾಕಿ ಕೇಸರಿಯಲ್ಲಿ ಮುಳುಗಿಸ್ತಾರೆ. ಕೊನೆಯದಾಗಿ ಧಾನ್ಯಗಳಲ್ಲಿ ವಿಗ್ರಹವನ್ನ ಮುಳುಗಿಸಿ ಶುದ್ಧೀಕರಣಗೊಳಿಸ್ತಾರೆ. ಗಮನಿಸ್ತಾ ಇದ್ದೀವಿ ಶ್ರೀರಾಮಲಲ್ಲ ಮೂರ್ತಿ ವೈಭವ. ಜನವರಿ 18ರಂದು ಗರ್ಭಗುಡಿಯಲ್ಲಿ ಮೂರ್ತಿಯ ಸ್ಥಾಪನೆ ಕಾರ್ಯ ಆಗಿದೆ. 200 ಕೆಜಿ ತೂಕದ, ಬರೋಬ್ಬರಿ 200 ಕೆಜಿ ತೂಕದ ನೂತನ ರಾಮಲಲ್ಲಾನ ವಿಗ್ರಹ ಸ್ಥಾಪನೆ ಆಗಿರುವಂಥದ್ದು. ಇದನ್ನ ಕೆತ್ತಿರೋರು ನಮ್ಮ ಹೆಮ್ಮೆಯ ಮೈಸೂರಿನ ಅರುಣ್ ಯೋಗಿರಾಜ್ ಸಿದ್ಧಪಡಿಸಿದಂತಹ ಪ್ರತಿಮೆ ಅಂತಾನೆ ಹೇಳ್ಬೋದು. ನಮ್ ನಿಜಕ್ಕೂ ಕೂಡ ಹೆಮ್ಮೆ ಆಗುತ್ತೆ. ನಮ್ಮ ಕನ್ನಡಿಗನ ಪ್ರತಿಮೆ ಈಗ ಆಯ್ಕೆಯಾಗಿದೆ. ಅರುಣ್ ಯೋಗಿರಾಜ್ ಕೆತ್ತಿದಂತಹ ಈ ಪ್ರತಿಮೆ ಫೈನಲೈಸ್ ಆಗಿದೆ ಅನ್ನೋದೇ ನಿಜಕ್ಕೂ ಕೂಡ ನಮಗೆ ಬಹಳ ಸಂತಸವನ್ನ ಹೆಚ್ಚು ಮಾಡ್ತಾ ಇದೆ. ಇನ್ನು ಕರ್ನಾಟಕದ ಕೃಷ್ಣ ಶಿಲೆಯಲ್ಲಿ ಸಿದ್ಧಪಡಿಸಲಾಗಿರುವಂತಹ ಮೂರ್ತಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆಗ್ತಾ ಇದೆ ನಮ್ಮ ಕರ್ನಾಟಕ. ನಮ್ಮ ಹೆಮ್ಮೆಯ ಕರ್ನಾಟಕ, ಹೆಮ್ಮೆಯ ಕನ್ನಡಿಗ. ಕರ್ನಾಟಕದ ಕೃಷ್ಣ ಶಿಲೆಯಲ್ಲಿ ಸಿದ್ಧಪಡಿಸಲ್ಪಟ್ಟಂತಹ ಮೂರ್ತಿ ರಾಮಲಲ್ಲಾ ಮೂರ್ತಿ. ಜನವರಿ 18ರಂದು ಗರ್ಭಗುಡಿಯಲ್ಲಿ ಮೂರ್ತಿಯ ಸ್ಥಾಪನೆ ಕಾರ್ಯ ಆಯಿತು. ಅಯೋಧ್ಯೆ ಗರ್ಭಗುಡಿಗೆ ಬಾಲರಾಮನ ಆಗಮನ ಆಯಿತು. ಮಂದಿರದಲ್ಲಿ ವಿಗ್ರಹ ಕೂರಿಸುವ ಕಾರ್ಯ ಕೂಡ ಪೂರ್ಣಗೊಳ್ತು.
200 ಕೆಜಿ ತೂಕದ 51 ಅಡಿ ಈ ಗರ್ಭಗುಡಿಗೆ ಈಗಾಗಲೇ ವಿಶೇಷ ಪೊಲೀಸ್ ಪಡೆ ಬಿಗಿ ಭದ್ರತೆಯನ್ನು ಕೂಡ ನೇಮಕ ಮಾಡಲಾಗಿರುವಂಥದ್ದು. ವಿದ್ವತ್ತು ಮುಹೂರ್ತದ ಪ್ರಕಾರ ಮಧ್ಯಾಹ್ನ 1:20ಕ್ಕೆ ಪೂಜೆ ಆರಂಭ ಆದ್ರೆ ಇತ್ತ ಆ ಮೂರ್ತಿಯ ಉದ್ದ ಎಷ್ಟಿದೆ ಅಂತ ಗಮನಿಸ್ತಾ ಇದ್ದೀರಾ. 51 ಇಂಚಿನ ಮೂರ್ತಿಯ ಸುತ್ತ ವಿಷ್ಣುವಿನ ದಶ ಅವತಾರವೂ ಕೂಡ ನೀವು ಗಮನಿಸಬಹುದಾಗುತ್ತೆ. 51 ಇಂಚಿದೆ ಬಾಲರಾಮ. ಮೂರ್ತಿಯ ಪ್ರಭಾವಳಿಯ ಕೆಳಗೆ ಅಂದ್ರೆ ಕೆಳಭಾಗದಲ್ಲಿ ಬಲಭಾಗ ಭಕ್ತಾಂಜನೇಯನ ಮೂರ್ತಿಯನ್ನು ಕೂಡ ನೀವು ಗಮನಿಸಬಹುದಾಗುತ್ತೆ. ರಾಮನ ಪ್ರಭಾವಳಿಯ ಕೆಳಗೆ ಎಡಭಾಗದಲ್ಲಿ ಗರುಡ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಲಾಗಿರುವಂಥದ್ದು. ಇಬ್ಬರೂ ಕೂಡ ಬಲಗೈ ಬಂಟರು ಎಡಗೈ ಬಂಟರು ಅಂತಾರಲ್ಲ ಹಾಗೆ. ಬ್ರಹ್ಮ ಕಮಲದ ಮೇಲೆ ನಿಂತು ಶ್ರೀರಾಮ ಲಲ್ಲ ದರ್ಶನ ನೀಡ್ತಾರೆ. ಬ್ರಹ್ಮ ಕಮಲದ ಮೇಲೆ ನಿಂತು ಇನ್ನು ಮುಂದೆ ಇಡೀ ಕರುನಾಡಿಗೆ ಇಡೀ ಹಿಂದೂಗಳಿಗೆ ಶ್ರೀರಾಮ ದರ್ಶನ ಭಾಗ್ಯವನ್ನ ಕಲ್ಪಿಸಲಿದ್ದಾರೆ. ಆಸನ 3.4 ಅಡಿ ಎತ್ತರ ಇದ್ರೆ ಇದನ್ನ ಮಕ್ರಾನ ಕಲ್ಲಿನಿಂದ ತಯಾರು ಮಾಡಲಾಗಿರುವಂಥದ್ದು. ಈ ಮೂರ್ತಿಯನ್ನ ಯಾವ ಕಲ್ಲಿನಿಂದ ಕೆತ್ತಿದ್ದಾರಪ್ಪ ಅಂತ ಎಲ್ಲರೂ ಒಮ್ಮೊಮ್ಮೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದು ಮಕ್ರಾನ ಕಲ್ಲಿನಿಂದ ಕೆತ್ತಿರುವಂತಹ ಮೂರ್ತಿ ಆಗಿರುತ್ತೆ. ನಮ್ಮ ಹೆಮ್ಮೆಯ ಕನ್ನಡಿಗ ಅರುಣ್ ಯೋಗಿರಾಜ್ ಕೆತ್ತಿದ್ದಾರೆ. ಅದು ಕೂಡ ಕರ್ನಾಟಕದ ಕೃಷ್ಣ ಶಿಲೆಯಲ್ಲೇ ಸಿದ್ಧ ಆಗಿರುವಂತಹ ಮೂರ್ತಿ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಮತ್ತಷ್ಟು ಮಗದಷ್ಟು ಖುಷಿಯನ್ನ ಉಂಟು ಮಾಡ್ತಾ ಇದೆ. ನಿನ್ನೆ ಅಷ್ಟೇ ಬಾಲರಾಮನ ವಿಗ್ರಹವನ್ನ ಶುಚಿಗೊಳಿಸುವ ಪ್ರಕ್ರಿಯೆ ನಡೀತು. ಅಯೋಧ್ಯೆ ಗರ್ಭಗುಡಿಗೆ ಬಾಲರಾಮನ ಎಂಟ್ರಿ ಕೂಡ ಆಯಿತು. ಮೈಸೂರಿನ ಅರುಣ್ ಯೋಗಿರಾಜ್ ವಿಗ್ರಹ ಕೆತ್ತನೆ ಮಾಡಿರೋದು ನಮ್ಮೆಲ್ಲರಿಗೂ ಕೂಡ ನಿಜಕ್ಕೂ ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬಹುದು. ಅವರ ನೇತೃತ್ವದಲ್ಲೇನೆ ನಿನ್ನೆ ರಾಮ ಮಂದಿರಕ್ಕೆ ವಿಗ್ರಹವನ್ನು ಕೂಡ ತರಲಾಯಿತು. ಒಟ್ಟಾರೆಯಾಗಿ ಭವ್ಯವಾದ ರಾಮ ಮಂದಿರ ಗರ್ಭಗುಡಿಯ ಪೀಠದ ಮೇಲೆ ಬಾಲರಾಮನ ನೂತನ ವಿಗ್ರಹವನ್ನ ಕೂರಿಸಲಾಗಿದೆ. ಇದರೊಂದಿಗೆ ಕೋಟ್ಯಾಂತರ ಭಕ್ತರು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದಂತಹ ವಿಗ್ರಹವನ್ನ ಜನವರಿ 22ರಂದು ಕಣ್ತುಂಬಿಕೊಳ್ಳೋದಕ್ಕೆ ಸಮಯ ಯಾವಾಗ ಬರುತ್ತಪ್ಪ, ನವ ಸುದಿನವನ್ನ ಆ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆ ಸುದಿನಕ್ಕೆ ಇನ್ನೇನು 3 ದಿನ ಅಷ್ಟೇ ಬಾಕಿ ಇರೋದು. ಬುಧವಾರ ರಾತ್ರಿನೇ ವಿಗ್ರಹವನ್ನ ದೇಗುಲದ ಆವರಣಕ್ಕೆ ತಂದು ಗರ್ಭಗೃಹದೊಳಗೆ ಕೂರಿಸಲಾಗಿರುವಂಥದ್ದು. ಒಟ್ಟಾರೆಯಾಗಿ ಜನವರಿ 22ನೇ ತಾರೀಕು ಎಲ್ಲರಿಗೂ ಮಹತ್ವದ ದಿನ ಅಂತಾನೆ ಹೇಳ್ಬೋದು. 500 ವರ್ಷಗಳ ಕನಸು ನನಸಾಗ್ತಾ ಇದೆ. ಆ ಸುದಿನಕ್ಕೆ, ಆ ಕ್ಷಣಕ್ಕೆ ಜನವರಿ 22 ಸಾಕ್ಷಿಯಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರುತ್ತೆ. ಐವತ್ತೊಂದು ಇಂಚಿನ ವಿಗ್ರಹದ ಮುಖವನ್ನ ಪರದೆಯಿಂದ ಈಗ ಮುಚ್ಚಲಾಗಿದೆ. ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ. ಇದಕ್ಕೂ ಮುಂಚೆ ರಾಮಲಲ್ಲಾ ವಿಗ್ರಹವನ್ನ ಪ್ರಾರ್ಥನೆಯ ಪಟ್ಟಣದ ನಡುವೆ ಗರ್ಭಗುಡಿಯಲ್ಲಿ ಇರಿಸಲಾಗಿರುವಂಥದ್ದು. ಜನವರಿ 22ರಂದು ರಾಮ ಮಂದಿರ ಏನ್ ನಡೆಯುತ್ತಲ್ಲ ಪ್ರಾಣ ಪ್ರತಿಷ್ಠಾಪನೆ, ಪ್ರಧಾನಿ ನರೇಂದ್ರ ಮೋದಿ ಅವರೇ ಅದನ್ನ ಮುಂದೆ ನಿಂತು ನಡೆಸ್ತಾರೆ. ವಿಗ್ರಹವನ್ನ ದೈವಿಕ ಪ್ರಜ್ಞೆಯೊಂದಿಗೆ ಅಳವಡಿಸಿಕೊಳ್ಳೋದು ಮತ್ತು ದೇವಾಲಯದಲ್ಲಿ ಪೂಜಿಸಲ್ಪಡುವಂತಹ ಪ್ರತಿಯೊಂದು ವಿಗ್ರಹಕ್ಕೂ ಇದು ಬಹಳ ಅತ್ಯಗತ್ಯ ಆಗಿರುತ್ತೆ. ಪ್ರಾಣ ಪ್ರತಿಷ್ಠೆ ಅಂದ್ರೆ ವಿಗ್ರಹವನ್ನ ದೈವಿಕ ಪ್ರಜ್ಞೆಯೊಂದಿಗೆ ಅಳವಡಿಸ್ಕೊಳ್ಬೇಕಾಗಿರುತ್ತೆ. ಎಲ್ಲಾ ದೇವಾಲಯಗಳು ಕೂಡ ಪೂಜಿಸಲ್ಪಡುವಂತಹ ಪ್ರತಿಯೊಂದು ವಿಗ್ರಹಕ್ಕೂ ಕೂಡ ಇದು ಬಹಳ ಮುಖ್ಯ ಆಗಿರುವಂತಹ ಸಂಗತಿ ಅಂತಾನೆ ಹೇಳ್ಬೋದು. ನಾವು ಭಗವಾನ್ ರಾಮನಿಗೆ ಯಾವುದೇ ಸಮಸ್ಯೆಗಳನ್ನ ಉಂಟು ಮಾಡೋದಕ್ಕೆ ಬಯಸೋದಿಲ್ಲ. ನಾನು ಕೂಡ ಉಪವಾಸ ಇದ್ದೀನಿ, ಕಠಿಣ ವ್ರತವನ್ನ ಪಾಲಿಸ್ತಾ ಇದ್ದೀನಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಕಠಿಣ ವ್ರತವನ್ನ ಮಾಡುವುದರ ಮುಖಾಂತರ ಜನವರಿ 22ನೇ ತಾರೀಕು ಆ ಮುದ್ದು ಮಗುವನ್ನ
ಶ್ರೀರಾಮಚಂದ್ರನ ಮೊಗವನ್ನ ಕಾಣೋದಕ್ಕೆ ಕಾತರಿಸ್ತಾ ಇದ್ದೀರಾ? ಒಟ್ಟಾರೆಯಾಗಿ ಗಮನಿಸೋಣ ಹಾಗಾದ್ರೆ.